ಜನಗಳಿಗೆ ನೀರಿನ ಕುಡಿಯೋ ಪ್ರಾಬ್ಲಮ್ ಇತ್ತು, ಆ ಒಂದು ನೀರಿನ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಮಾಡಿದ್ದಾರೆ. ಮತ್ತೆ ಕೊಡುಗೈ ದಾನಿ ಬಡವರ ಬಂಧು ಅಂತಾನೆ ಹೇಳ್ಬೋದು. ಯಾರೇ ದೇಹಿ ಅಂತ ಹೋದ್ರು ಸೊ ಅವರು ಕೈಲಾದಷ್ಟು ಕೊಟ್ಟು. ಹಲೋ ಕುಟುಂಬದವರೇ, ನಮಸ್ಕಾರ. ನಾನು ನಿಮ್ಮ ಮಗಳು ಪುಷ್ಪ. ಸೊ ನಮ್ಮ ವಿಜಯನಗರ ವಿಧಾನಸಭಾ ಕ್ಷೇತ್ರದ ನಾಯಕರಾದ ಎಚ್ ರವೀಂದ್ರ ಸರ್ ಅವರ ಒಂದು ಹುಟ್ಟುಹಬ್ಬದ ವಿಶೇಷವಾಗಿ ಈ ಒಂದು ಸ್ಪೆಷಲ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ರವೀಂದ್ರ ಸರ್ ಬಗ್ಗೆ ನೀವೆಲ್ಲ ಕೇಳಿರ್ತೀರಾ, ತುಂಬಾನೇ ಮನೆ ಮಾತಾಗಿರೋ ಮನೆ ಮಗ ಅವರು ಅಂತಲೇ ಹೇಳ್ಬೋದು. ಯಾಕಂದ್ರೆ ಅವ್ರು ಮಾಡಿರೋ ಸಾಧನೆ ಒಂದೋ ಎರಡೋ ಹೇಳೋದಕ್ಕೆ ಕೂತ್ಕೊಂಡ್ರೆ ಇವತ್ತಿಂದ ಬೆಳಗ್ಗೆಯಿಂದ ರಾತ್ರಿ ಆದ್ರೂ ಮುಗಿಯಲ್ಲ ಅವರ ಒಂದು ಸಾಧನೆ. ಯಾಕಂದ್ರೆ ತುಂಬಾ ನಮ್ಮ ಒಂದು ವಾರ್ಡಲ್ಲಿ ಬಂದು ನೀರಿನ ಸಮಸ್ಯೆ ಇತ್ತು, ನೀರಿನ ಸಮಸ್ಯೆಗಳು ಪರಿಹಾರ ಮಾಡ್ತಾರೆ. ಮತ್ತೆ ಯಾರೇ ಒಂದು ಮದುವೆ ಅಂತ ಹೋದ್ರು ಅವ್ರಿಗೆ ಒಂದು ಕೊಡುಗೆ ದಾನಿ ಅಂತಾನೆ ಹೇಳ್ಬೋದ್ರಿ ನಮ್ಮ ರವೀಂದ್ರ ಸರ್ಗೆ. ಯಾರೇ ದೇಹಿ ಅಂತ ಹೋದ್ರು ಅವರ ಕೈಲಾಗಿರೋ ಸಹಾಯ ಮಾಡ್ತಾರೆ. ಮತ್ತೆ ಒಂದು ಅಣ್ಣಮ್ಮ ಫಂಕ್ಷನ್ ಆಗಲಿ, ಒಂದು ಏನೇ ಒಂದು ಪ್ರಾಬ್ಲಮ್ ಅಂತ ಹೋದ್ರು ರವೀಂದ್ರ ಸರ್ ಅವರು ನಿಜವಾಗ್ಲೂ ರಿಯಲ್ ಹೀರೋ ಅಂತಾನೆ ಹೇಳ್ಬೋದು ರವೀಂದ್ರ ಸರ್. ಯಾಕೆ ನನಗೆ ತುಂಬಾ ಅಚ್ಚುಮೆಚ್ಚಿನ ಒಂದು ನಾಯಕರು ಅಂತಾನೆ ಹೇಳ್ಬೋದು. ಸೊ ರವೀಂದ್ರ ಸರ್ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರೋದಕ್ಕೋಸ್ಕರ ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋದು. ರವೀಂದ್ರ ಸರ್ ಅವರಿಗೆ ನಮ್ಮ ಕಡೆಯಿಂದ ಕರ್ನಾಟಕ ವುಮೆನ್ ಸೇವಾ ಟ್ರಸ್ಟ್ ಕಡೆಯಿಂದ ಸೊ ಪುಷ್ಪ ನಾಗಭೂಷಣ್ ಮಾಡುವ ಹುಟ್ಟುಹಬ್ಬದ ಶುಭಾಶಯಗಳು. ರಾಘವೇಂದ್ರ ಸ್ವಾಮಿ ನಿಮಗೆ ಆಯುಷ್ ಆರೋಗ್ಯ ಕೊಟ್ಟು ತುಂಬ ಚೆನ್ನಾಗಿಟ್ಟಿರಲಿ. ಸೊ ನೀವು ಚೆನ್ನಾಗಿದ್ರೆ ಇನ್ನೂ ಒಂದು 10 ಅನಾಥಾಶ್ರಮಗಳಾಗಲಿ, ಒಂದು 10 ಸಂಸ್ಥೆಗಳಿಗೆ ತುಂಬಾ ಹೆಲ್ಪ್ ಮಾಡ್ತೀರಾ. ಯಾಕಂದರೆ ನಾವು ಗೊತ್ತಿರೋಂಗೆ, ನಾವು ಹತ್ತಿರದಿಂದ ನೋಡಿರೋ ಥರ ತುಂಬಾ ಒಂದು ಅನಾಥಾಶ್ರಮಗಳಿಗಾಗಲಿ, ತುಂಬ ಸಂಸ್ಥೆಗಳಿಗಾಗಲಿ ತುಂಬಾ ಒಂದು ಚೆನ್ನಾಗಿ ನೀವು ಹೆಲ್ಪ್ ಮಾಡಿದ್ದೀರಾ ಸರ್. ಯಾಕಂದರೆ ನಿಮ್ಮ ಮಾತು ಒಬ್ರು ಇಬ್ರು ಮಾತಲ್ಲ ಸರ್, ಮನೆ ಮನೆಗೂ ಮಾತಾಗ್ತದೆ. ಮತ್ತು ಓದೋ ಮಕ್ಳಿಗಂತೂ ತುಂಬಾ ಒಂದು ಸ್ಕಾಲರ್ಶಿಪ್ ಆಗಲಿ, ಸೊ ನೀವು ಒಂದು ದುಡ್ಡು ಕೊಟ್ಟು ಓದಿಸ್ತಾ ಇರೋ ವಿಷಯಗಳು ಕೂಡ ತುಂಬಾ ಒಂದು ಮನೆ ಮಾತಾಗಿದೆ. ಸೊ ಇಂಥ ಅಚ್ಚುಮೆಚ್ಚಿನ ನಾಯಕನಿಗೆ ಇವತ್ತು ವಿಶ್ ಮಾಡ್ತಾ ಇರೋದು ತುಂಬಾ ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಸೊ ಇನ್ನೂ ಹೆಚ್ಚಿನಾಗಿ ನಮ್ಮ ಪತಿದೇವರು ಕೂಡ ಮಾತಾಡ್ತಾರೆ. ನಮಸ್ಕಾರ, ನಮ್ಮ ಹೆಸರು ನಾಗಭೂಷಣ್ ಅಂತ. ವಿಜಯನಗರ ವಿಧಾನಸಭಾ ಕ್ಷೇತ್ರದ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ BJPಯಿಂದ. ನಮ್ಮ ತುಂಬ ಹತ್ತಿರದಿಂದ ನೋಡಿರ್ತಕ್ಕಂಥ ನಮ್ಮ ರವೀಂದ್ರ ಸರ್ ಅವರು ನಮಗೆ ನಾಯಕರಾಗಿ ಸಿಕ್ಕಿರ್ತಕ್ಕಂಥದ್ದೇ ನಮಗೆ ಒಂದು ಹೆಮ್ಮೆಯ ವಿಚಾರ. ನಮಗೆ ಆ ಭಗವಂತ ನಮಗೆ ವರದಾನವಾಗಿ ಕೊಟ್ಟವ್ರೆ ಅಂತ ನಾವು ತಿಳ್ಕೊತೀವಿ. ಎಂಥ ಕಷ್ಟ ಸುಖಕ್ಕಾಗಲಿ, ಯಾವ ಥರ ಒಂದು ಪ್ರಾಬ್ಲಮ್ ಬಂದ್ರೂ ನಿಂತ್ಕೊಂಡು ಅದನ್ನು ಸಾಲ್ವ್ ಮಾಡಿಕೊಡ್ತಾರೆ ಕ್ಲೀನಾಗಿ. ಎಲ್ಲರಿಗೂ ನೀರಿನ ಸಮಸ್ಯೆ ಇರ್ಬೋದು, ಕಸ ವಿಲೇವಾರಿ ಸಮಸ್ಯೆ ಇರ್ಬೋದು, ಏರಿಯಾದಲ್ಲಿ ಏನೇ ಸಮಸ್ಯೆ ಬಂದರೂ ಫಸ್ಟ್ ನಿಂತ್ಕೊತಾರಲ್ಲಿ. ಒಂದು ಒಳ್ಳೇದಕ್ಕೆ ಕೆಟ್ಟದಕ್ಕೆ ಒಂದು ಸಾವಾದಾಗ ಏನಪ್ಪ ಕಾಶಿ ವ್ಯಾಪಾರಿ ಹತ್ರ ಇಲ್ವಾ, ಅದನ್ನು ಸ್ಪಂದಿಸ್ಬಿಟ್ಟು ಆ ಬಾಡಿ ತೆಗಿಯೋಕ್ಕೆ ಮಾಡೋಕ್ಕೆ ಮಟ್ಟಕ್ಕೆ ಎಲ್ಲದಕ್ಕೂ ಅವರು ವ್ಯವಸ್ಥೆ ಮಾಡಿ ನಿಂತ್ಕೊಂಡು ಪೂರ್ತಿ ಕ್ಲಿಯರ್ ಮಾಡಿ ಕೊಡ್ತಾರೆ. ಡೈನಾಮಿಕ್ ಹೀರೋ ಅಂದ್ರೆ ರವೀಂದ್ರ ಸರ್. ಯಾಕಂದ್ರೆ ಇವಾಗ ಹೇಳಿದ್ರಲ್ಲ ನಮ್ಮ ಯಜಮಾನ್ರು, ಖಂಡಿತ ಅದಂತೂ ನಿಜವಾಗ್ಲೂ ಖುಷಿ ಕೊಡುತ್ತೆ. ಆ ಒಂದು ಏರಿಯಾದಲ್ಲಿ ಎಲ್ಲೇ ಸಾವಾದ್ರೂ ರವೀಂದ್ರ ಸರ್ ಅಂತೂ ಮಿಸ್ಸೇ ಮಾಡಲ್ಲ. ಯಾಕಂದ್ರೆ ನಾಯಕರು ಬಂದು ಬರೀ ಸುಖದಲ್ಲಿ ಇರ್ತಾರೆ ಅಂತಾರಲ್ಲ, ನಮ್ಮ ಸರ್ ಆಗಲ್ಲ, ದುಃಖದಲ್ಲಿ ಕೂಡ ಪಾಲ್ಗೊಳ್ತಾರೆ. ಅವರ ಒಂದು ಮನೇಲಿ ಏನೇ ಒಂದು ಸಾವಾದ್ರೂ ಹೋಗಿ ನಿಂತ್ಕೊಂಡು ಅವ್ರನ್ನ ಮಾತಾಡಿಸ್ಕೊಂಡು ದುಡ್ಡು ಕಾಸಿನ ಸಹಾಯ ಕೂಡ ಮಾಡ್ತಾರೆ. ನಿಜವಲ್ಲೂ ಡೈನಾಮಿಕ್ ಇರೋ ನಮ್ಮ ರವೀಂದ್ರ ಸರ್. ಆಮೇಲೆ ಒಂದು ದೇವಸ್ಥಾನ, ಒಂದು ಎಷ್ಟು ದೇವಸ್ಥಾನ ಜೀರ್ಣೋದ್ಧಾರ ಮಾಡೋರು ಅವರು ಅಂತಂದ್ರೆ ಸುಮಾರು ದೇವಸ್ಥಾನಗಳಿದಾವೆ. ನಾವು ಪರ್ಟಿಕಲ್ ಆಗಿ ಗುರುತಿಸಿ ಹೇಳಿದ್ರೇ ಕೆಲವರಿಗೆ ಉರಿ ಬಂದ್ಬಿಡ್ತದೆ, ಹೇಳೋದು ಬೇಡ. ಯಾಕಂದ್ರೆ ಏನು ಮಾಡೋರು ಅಂತ ಭಗವಂತನಿಗೆ ಗೊತ್ತು. ಅವ್ರು ತುಂಬ ಒಂದು ಡೈನಾಮಿಕ್, ನಮ್ಮ ಮನೆಯವ್ರು ಹೇಳ್ದಂಗೆ ಡೈನಾಮಿಕ್ ಹೀರೋ. ಅಂದರೆ ಹೀರೋ ಅಂತಾನೆ, ಹೆಸರಲ್ಲೇ ಹೀರೋ ಅಂತ ಮಡಿಕೊಂಡಿರೋರು ಅವರು. ಅದರಿಂದ ಅವ್ರಿಗೆ ಇವತ್ತಿನ ದಿವಸ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ತಿಳಿಸ್ತಾ ಇದ್ದೀವಿ. ಭಗವಂತ ಅವರಿಗೆ ಆಯುಷ ಆರೋಗ್ಯ ಕೊಟ್ಟು ಅಭಿವೃದ್ಧಿ ಕೊಟ್ಟು ಅವ್ರು ದೊಡ್ಡ ಆಲ್ಮರ ಇದ್ದಂಗೆ, ಅವ್ರ ನೆಳೆಲ್ಲ ನಾವೆಲ್ಲ ಒಂಥರ ಪಕ್ಷಿಗಳಿದ್ದಂಗೆ ಆಲ್ಮರ ಥರ ಇನ್ನೂ ಚೆನ್ನಾಗಿ ಬೆಳೆದಿ ಜನಗಳಿಗೆಲ್ಲ ಆಸೆ. ರವೀಂದ್ರ ಸರ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ಅವರಿಗೆ ಆಯುಷ್ ಆರೋಗ್ಯ ಕೊಟ್ಟು ಹೆಚ್ಚಿನ ಶಕ್ತಿ ಕೊಡ್ಲಿ, ಇನ್ನು ಹೆಚ್ಚಿನ ಸೇವೆ ಅವ್ರ ಕಡೆಯಿಂದ ಪ್ರತಿಯೊಬ್ಬರಿಗೂ ಆಗಲಿ ಅಂತ ಸೊ ರಾಘವೇಂದ್ರ ಸ್ವಾಮಿ ಕೇಳ್ಕೊಂತೀವಿ. ಒಳ್ಳೇದಾಗಲಿ.